ನೀವು ಒಂದು ಡೈಲಾಗ್ ಕೂಡ ಹೇಳಿದ್ರಿ, ನನ್ನಲ್ಲಿರೋ ನಾಗವಲ್ಲಿನ ನೋಡ್ಬಿಟ್ಟು ರಕ್ಷಕ್ ರಾಮನಾಥ್ ಆಗ್ಬಿಟ್ಟಿದ್ದಾರೆ ಅಂತ. ನೋಡಿ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಎಷ್ಟು ಕಷ್ಟ ಆಯ್ತು. ನಮ್ಮೂರಲ್ಲಿ ಮುಂಗಾರು ಮಳೆ ಶೂಟ್ ಮಾಡಿದೀವಿ ಅಂತ ಊರಿಗೆ ಹೋದಾಗ ನಾನು ಪೂಜಾ ಗಾಂಧಿ ತರ ಅದನ್ನೇ ರೀಕ್ರಿಯೇಟ್ ಮಾಡಿದ್ವಿ, ಅದೇ ಜಾಗದಲ್ಲಿ ಹೋಗಿ ಎಲ್ಲ ವಿಡಿಯೋ ಮಾಡಿದ್ವಿ. ಅವಾಗ ಪ್ರೀತಮ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದ್ರು. ಆಮೇಲೆ ನಾಗವಲ್ಲಿ ರಾಮನಾಥ್ ಅದ್ ಹೇಗ್ ಬಂದಿದ್ದು, ಆಮೇಲೆ ವಂಡರ್ಲಾ ಹೋಗಿದ್ದೆ, ಫುಲ್ ಆಕಾಶದಲ್ಲಿ ಹಾರಾಡ್ತಾ ಇದ್ದ. ಏನು ಮಾಡ್ದ ನಿಮ್ಗೆ ಸರ್ಪ್ರೈಸ್ ಅಂತ ಕೇಳಿದಾಗ ಆಕಾಶನೇ ತೋರಿಸ್ಬಿಟ್ಟ ಅಂದೆ. ಅವತ್ತಿಂದ ಆಕಾಶ ಆಗ್ಬಿಟ್ಟ. ಆಮೇಲೆ ನಾನು ನನ್ನ ಹುಡ್ಗಂಗೆ, ನಾನು ಇಷ್ಟಪಡೋ ಹುಡ್ಗಂಗೆ ಕ್ಲಾಸಿಕಲ್ ಡಾನ್ಸ್ ಬರಬೇಕು ಅಂತ ಹೇಳಿದ್ದೆ. ಅವಾಗ ಭರತನಾಟ್ಯ ಎಲ್ಲ ಮಾಡ್ಬಿಟ್ಟಿದ್ದ. ಸೊ ರಾಮನಾಥ್ ಆಗಿ ಕನ್ವರ್ಟ್ ಆದ. ಹೆಸರು ಕೊಟ್ರಿ ಲಾಸ್ಟ್ ಡೇನೂ ಹೆಸರು ಕೊಟ್ರು ನನಗೆ. ಅಂದ್ರೆ ಯಾರೋ ಒಬ್ರು ಕೂತ್ಕೊಂಡು ಯಾರು ಗೆಲ್ತಾರೋ, ಸುಕೃತ ಯಾರೋ ಹೇಳ್ತಿರ್ಬೇಕೇನೋ ಮೇ ಬಿ, ಯಾರು ಗೆಲ್ತಾರೋ ನಮ್ಗೊಂದು 2 ಲಕ್ಷ 3 ಲಕ್ಷ ನಮ್ಮ ಅಕೌಂಟ್ಗೆ ಹಾಕ್ಬಿಡಿ ಅಂದರು. ಅಣ್ಣ ನಾನು ಹಾಕಿರೋ ಬಟ್ಟೆನೂ ಬಿಚ್ಬಿಟ್ಟು ಹೋಗ್ಬಿಡ್ತೀನಿ ಅಣ್ಣ ಇಲ್ಲಿಂದಾನೆ. ಇಲ್ಲಿಂದ ಹೊಸ ಹೆಸರು ಬಿಚ್ಚಪ್ಪ ಅಂತ ಇಟ್ರು. ಏನೇನೋ ಹೆಸರು, ರಾಮನಾಥ್, ಆಕಾಶು, ಪ್ರೀತಮ್ಮು, ಬಿಚ್ಚಪ್ಪ. ರಕ್ಷಕ್ ಅವ್ರಿಗೆ ಅದೆಲ್ಲ ಟೈಟಲ್ ಸಿಕ್ಕಿರೋ, ಅವತಾರ ಪುರುಷ ಅಂತ ಎಲ್ಲ ಸಿಕ್ತಾ. ಎಲ್ಲದಕ್ಕಿಂತ ಖುಷಿ ಏನಂದ್ರೆ ಲಾಸ್ಟ್ ಅಲ್ಲಿ ಈ ಒಂದು ಶೋಗ್ ಬಂದು ಯಾವ ಹುಡುಗ ಬದಲಾದ, ಈ ಶೋ ಇಂದ ಯಾರು ಪರ್ಫೆಕ್ಟ್ ಬ್ಯಾಚುಲರ್ ಚೇಂಜ್ ಆಗ್ತಾ ಹೋಗಿರೋದು ಇಲ್ಲಿಂದ ಅಂತ, ಅದಕ್ಕೆ ಅವತಾರ ಪುರುಷ ಅವಾರ್ಡ್ ಅಂತ ಬೇರೆ ಲಾಸ್ಟ್ ಅಲ್ಲಿ ಕೊಡ್ತಾರೆ, ಒಂದು ಶೀಲ್ಡ್ ತರ. ಸೊ ರನ್ನರ್ಸ್ ಅವತಾರ್ ಪುರುಷ ಅವಾರ್ಡ್ ಎಲ್ಲ ರಮೋಲಾ ಇಂದ ನಿಮಗ್ ಸಿಕ್ಕಿರೋದು. ಅಂದ್ರೆ ಒಂದು ಹುಡುಗಿಗೋಸ್ಕರ ಅವನು ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ಹೋಗ್ತೀನಿ, ಏನ್ ಬೇಕಾದ್ರೂ ಆಗ್ತೀನಿ. ಯಾವ್ದೋ ಹುಡುಗಿ ಅಲ್ಲ, ನೀವ್ ಇದ್ದಿದ್ದಕ್ಕೆ ಅವ್ರು ಚೇಂಜ್ ಆಗಿಲ್ಲ. ಕರೆಕ್ಟ್ ಸರ್? 100%. ನಿಮ್ಮೆಲ್ಲಾ ಮಾತುಗಳಿಗೆ ನಾನು ಹೂ ಅನ್ಲೇಬೇಕು. ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡೋಣ. ಖಂಡಿತ ಅಕ್ಸೆಪ್ಟ್. ನಿಮ್ಮಿಬ್ರು ಕೆಮಿಸ್ಟ್ರಿ ಬಗ್ಗೆ ನೀವೇ ಹೇಳ್ಬೇಕು. ನಮಗ್ ನೋಡಿದಾಗ ಸಖತ್ ಕ್ಯೂಟ್ ಅಂತ ಅನ್ಸ್ತಾ ಇತ್ತು ಆನ್ ಸ್ಕ್ರೀನ್ ಅಲ್ಲಿ ನೋಡಿದಾಗ. 10 ಸಲ ಮುತ್ತು ಕೊಡ್ತಿದ್ರಿ ಸ್ಟೇಜ್ ಅಲ್ಲಿ, ಒಂದ್ಸಲ ಪ್ರಪೋಸ್ ಮಾಡೆಲ್ಲ ಮೇಲೆಲ್ಲ ಕರ್ಕೊಂಡೋಗಿ ಏನಾದ್ರು ಜೋಕಾಲಿ ಸೆಟಪ್ ಎಲ್ಲ ಹಾಕ್ಸಿ ಎಲ್ಲ ಮುತ್ತು ಕೊಟ್ಟಿ ಪ್ರಪೋಸ್ ಮಾಡಿದ್ರಿ. ಹೇಳಿ, 1-2 ಡೈಲಾಗ್ ಹೇಳಿ. ಇಲ್ಲ, ಡೈಲಾಗ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಹೋಗ್ಲಿ, ಪ್ರಪೋಸ್ ಆದ್ರೂ ಮಾಡಿ. ಪ್ರಪೋಸ್ ಆಲ್ರೆಡಿ ಮಾಡಾಯ್ತು, ನಮ್ ಮುಂದೆ ಮಾಡಿ. ಅವತ್ತೇನೆ ಪ್ರಪೋಸ್ ಮಾಡಕ್ಕಾಗದೆ ಒಂದ್ ಮುತ್ತಾರು ಕೊಡು, ಇಲ್ಲ ಅಲ್ಲಿಂದ ಹಾರ್ಬಿಡು ಕೆಳಗೆ ಅಂದ್ರು ರವಿ ಸರ್. ಅದಕ್ಕೆ ಮುತ್ತು ಕೊಟ್ಟಿದ್ದು. ಇವಾಗ ಅದೇ ಅಂದ್ರೆ ನನಗೆ ಈ ಶೋ ಅದನ್ನೇ ಕಲ್ಸ್ಕೊಟ್ಟಿದ್ದು. ನಮ್ಗೆ ಯಾವ್ದು ಆಗಲ್ಲ ಅಂತ ಅನ್ಕೊಂಡಿದ್ದೀವಿ ಗೊತ್ತಾ. ನಮಗ್ ಭಯ ಇದೆ. ಸ್ಟೇಜ್ ಮೇಲೆ ಹೋದಾಗ ನಾವು ಮಾತಾಡ್ತೀವಿ, ಹೈಟ್ ಫೋಬಿಯಾ. ಅಂದ್ರೆ ಸ್ಟೇಜ್ ಮೇಲೆ ಹೋದಾಗ ನಾವು ಮಾತಾಡ್ತೀವಿ, ಸ್ಪಾಂಟೇನಿಯಸ್ ಮಾತು ಬರುತ್ತೆ, ಡೈಲಾಗ್ ಹೇಳ್ತೀವಿ ಮತ್ತೊಂದು. ಆದ್ರೆ ಕೆಲವೊಂದು ಲೈಫಲ್ಲಿ ಬರೋ, ಅಂದ್ರೆ ಅದೊಂದು ಟಾಸ್ಕ್ ಅಲ್ಲ. ಫ್ಯೂಚರಲ್ಲಿ ನಾವು ಪ್ರಪೋಸ್ ಮಾಡಲೇಬೇಕು, ಇಲ್ಲಾಂದ್ರೆ ಲವ್ ಮ್ಯಾರೇಜ್ ಆಗ್ತೀವೋ ಅರೇಂಜ್ ಮ್ಯಾರೇಜ್ ಆಗ್ತೀವೋ ಗೊತ್ತಿಲ್ಲ. ಆದ್ರೆ ಅದೊಂದು ಸೆಗ್ಮೆಂಟ್ ಬಂದೇ ಬರುತ್ತೆ ನಮ್ಮ ಲೈಫಲ್ಲಿ, ಒಂದು ಪ್ರಪೋಸ್ ಮಾಡೋವಂಥದ್ದು. ಅದಕ್ಕೆ ಧೈರ್ಯ ಕೊಟ್ಟಿರೋಂಥದ್ದು ಭರ್ಜರಿ ಬ್ಯಾಚಲರ್ಸ್. ನಮ್ಮ ಕೈಲಿ ಏನು ಮಾಡೋಕ್ಕಾಗ್ದಿರೋದೆಲ್ಲ ಇತ್ತು, ಅದು ಭರ್ಜರಿ ಬ್ಯಾಚಲರ್ಸ್ ತೋರಿಸಿದೆ. ಹೈಟ್ ಫೋಬಿಯಾ ಇತ್ತು, ವಂಡರ್ಲಾಗ್ ಹೋದ್ವಿ. ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು ನಂಗೆ ಹೈಟ್ ಫೋಬಿಯಾ ಇದೆ, ಬೇಕು ಅಂತ ಇವ್ನಿಗೆ ಕಾಲಿಡೋಣ ಅಂದ್ಬಿಟ್ಟು ಒಂದು ರೋಪ್ ಹಾಕ್ಬಿಟ್ಟು ಮೇಲೆ ಎತ್ತಿದ್ರು. ಅದಾದಮೇಲೆ ಏರಿಯಲ್ ಆ್ಯಕ್ಟ್ ಬೇರೆ ಒಂದು ಡಾನ್ಸ್ ಮಾಡಿದ್ವಿ. ಅದಾದಮೇಲೆ ಏರಿಯಲ್ ಹೋಗ್ಬಿಟ್ಟು ಪ್ರಪೋಸ್ ಮಾಡಿದ್ದು. ಅಲ್ಲ, ನೀವು ಅವ್ರ ಜೊತೆ ಏರಿಯಲ್ ಹೋದಾಗ ಭಯ ಪಟ್ರಿ. ಅದೇ ಪೂಜಾ ಮಹಾನಟಿಯಿಂದ ಬಂದಾಗ ಎಷ್ಟು ನೀಟಾಗಿ ಡ್ಯಾನ್ಸ್ ಮಾಡಿದ್ರಿ. ಹೆಸರು ನನಗೆ ಕೇಳಿಸ್ಲಿಲ್ಲ. ಇನ್ನು ಸರ್ಪ್ರೈಸಿಂಗ್ ನನ್ಗೆ ಪ್ರಾಕ್ಟೀಸ್ ಮಾಡಿದ್ದಿರ್ಬೋದು, ಇನ್ನೊಂದಿರ್ಬೋದು. ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದು ಒಂದು 3 to 4 hours. ಬಿಕಾಸ್ ತುಂಬ 4 ಜನ ಇರ್ತಿದ್ರು ಪೇರು. ಸೊ ಎಲ್ಲರಿಗೂ ಟೀಚ್ ಮಾಡ್ಕೊಂಡು ಬರ್ತಿದ್ರು ಕೊರಿಯೋಗ್ರಾಫರ್. ಸೊ ಟೈಮ್ ತುಂಬ ಕಡಿಮೆ ಇರ್ತಿತ್ತು. ಇವನು 3 ದಿನ ಡೇ ಆ್ಯಂಡ್ ನೈಟು ಡಾನ್ಸ್ ಕ್ಲಾಸಲ್ಲೇ ಮಲ್ಕೊಂಡು ಅಲ್ಲೇ ಎದ್ದು ಆ್ಯಂಡ್ ಲಿಫ್ಟ್ಸ್ ಎಲ್ಲ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ನನಗೆ ಬೇರೆ ಬ್ಲೂ ಆ್ಯಂಡ್ ಪರ್ಪಲ್ ಮಾರ್ಕ್ಸ್ ಎಲ್ಲ ಆಗ್ಬಿಡ್ತಿತ್ತು ಅವ್ನು ಟಚ್ ಮಾಡಿದ್ರೆ. ಹೋಲ್ಡ್ ಅಷ್ಟು ಅಂದರೆ ಅಷ್ಟೊಂದು ಸೆನ್ಸಿಟಿವ್. ಆಮೇಲೆ ಹಾಗೆ ರೊಮ್ಯಾನ್ಸ್ ಮಾಡೋದಂತ ಬಂದಾಗ ಹಾಗೆಲ್ಲ ಇರಲಿಲ್ಲ. ಮಾಸ್ ಹೀರೋ ಅಲ್ವಾ, ಫುಲ್ ರಫ್, ಟಚ್ ಕೂಡ ರಫಾಗೆ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು. ಪೂಜಾ ಜೊತೆ ಅಷ್ಟೊಂದೆಲ್ಲ ಡ್ಯಾನ್ಸ್ ಮಾಡಿದಾಗ ನಾನು ಅವ್ರಿಗೂ ಕೇಳಬೇಕು ಹೆಂಗ್ ಮಾಡಿದ್ರಿ ಅಂತ. ಸೊ ಕೊರಿಯೋಗ್ರಾಫರ್ಗೂ, ಯಾರು ಕೊರಿಯೋಗ್ರಾಫರ್ ಅವತ್ತು? ರಾಹುಲ್ ಮಾಸ್ಟರ್ ಅಂತ. ಸೊ ಮಾಸ್ಟರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅವನಿಗೆ. ಸೊ ನನಗೂ ಪರ್ಫಾರ್ಮೆನ್ಸ್ನ ನೋಡಿ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಹೈಟ್ ಫೋಬಿಯಾ ಇದ್ರೂ ಕೂಡ ಮೇಲೆಲ್ಲ ಹಂಗೆ ಹಾರಾಡಿದ್ದು. ಬಟ್ ಆದರೂ ನನ್ನ ಜೊತೆ ಮಾಡಿದೆ, ಅಲ್ಲಿ ಧೈರ್ಯ ಬಂದಿದ್ದು. ಅದೊಂದು ಡೌಟ್, ಅದು ಹೆಂಗೆ ಅಂತ ಗೊತ್ತಿಲ್ಲ. ಇದು ಯಾಕೆ ಈ ತರ ನೀವು? ಅಂದ್ರೆ ಪಾಪ ಮಹಾನಟಿಯಲ್ಲಿ ಪೂಜಾ ಅವ್ರ ಜೊತೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ರಮೋಲಾ ಅವ್ರ ಜೊತೆ ಅಷ್ಟು ದಿವಸದಿಂದ ಬರ್ದ್ರಿ. ರಮೋಲಾ ಅವ್ರದ್ದು ಸಂಬಂಧ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಹಾಳಾಗಿದೆ ಅನ್ಕೊಂಡು ಹೇಳು ಅಂತ. ಅವ್ರಿಗೂ ಕ್ಯೂರಿಯಾಸಿಟಿ. ಮಾಸ್ಟರ್ ಅಷ್ಟೇ ನಮ್ಮನ್ನ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಎಲ್ಲಾ ಮಾಸ್ಟರ್ಸು ಟ್ರೈನ್ ಮಾಡಿದ್ರು. ನಂಗೆ ಹೈಟ್ ಫೋಬಿಯಾ ಅನ್ನೋದು ಬಂದಿತ್ತು ಗೊತ್ತಾ, ಅದನ್ನ ನಾನು ಚೇಂಜ್ ಮಾಡಲೇಬೇಕು. ಜನರಿಗೆ ಹೆಂಗೆ ಹೇಳಿದ್ರೆ, ಇವ್ನು ನೈಟ್ಗೆ ಹೋದ್ರೆ ಇವನ ತಮಾಷೆ ಮಾಡ್ತಾರೆ, ಇವ್ನಿಗೆ ಭಯ ಇದೆ, ಇವನು ವಾಮಿಟ್ ಮಾಡೋರು ಇವರಿಗೆ ಹೋಗ್ತಾರೆ, ಹಂಗೆ ಹಿಂಗೆಲ್ಲ ಇತ್ತಲ್ಲ.
ಅದನ್ನು ನಾನು ಪ್ರೂವ್ ಮಾಡಲೇಬೇಕು ಅಂತ ಒಂದು ಪರ್ಸನಲ್ ಚಾಲೆಂಜ್ ಇತ್ತು ನನಗೆ. ಅಂದರೆ ಅದು ಬಿಟ್ಟು ನನಗೆ ಒಂದು ಪರ್ಸನಲ್ ಚಾಲೆಂಜ್ ಇತ್ತು. ಅಂದರೆ ನಾನು ಇಲ್ಲಿ ತೋರಿಸ್ಬೇಕು ನಾನು ಏನು ಅನ್ನೋದು ಅಂತ. ಅದನ್ನು ತೋರಿಸಿದೆ, ಅದು ಖುಷಿ ಆಯಿತು. ಜಡ್ಜಸ್ ಎಲ್ಲ ಖುಷಿ ಪಟ್ಟರು, ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು, ಅದೊಂದು ಸಾಕು. ಸೊ ಅದು ಪ್ರಪೋಸ್ ಮಾಡಿದ್ದ ಐಡಿಯಾ ಹೇಗೆ ಬಂತು ನಿಮಗೆ? ಅಂದರೆ ಇಬ್ರು ರೆಡ್ ಆ್ಯಂಡ್ ರೆಡ್ ಎಲ್ಲಿ ಹೋದ್ರು ಮ್ಯಾಚಿಂಗ್ ಔಟ್ಫಿಟ್ಸ್ ಹಾಕೊಂಡ್ಬರ್ತಾ ಇದ್ರಿ. ಅವ್ರಿಗೆ ಮ್ಯಾಚ್ ಮಾಡೋದಕ್ಕೆ ನೀವು ಹಿಂದಿನ ದಿನ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರಿ ಅಂತಲೂ ಹೇಳಿದ್ರಿ. ಸೊ ಹೇಳಿ ಕಾಸ್ಟ್ಯೂಮ್ಸ್ ಬಗ್ಗೆ. ಅಂದರೆ ನಮ್ಮ ಮಾತನ್ನ ನೋಡಿ ಎಷ್ಟು ಜಡ್ಜ್ ಮಾಡ್ತಾರೋ ಜನ, ನಾವು ಹಾಕಿರೋ ಕಾಸ್ಟ್ಯೂಮ್ ನಾವು ಹೆಂಗೆ ಪ್ರೆಸೆಂಟ್ ಆಗ್ತೀವಿ ಒಂದು ಸ್ಟೇಜ್ ಮೇಲೆ ಅನ್ನೋದು ಅಷ್ಟೇ ಜಡ್ಜ್ಮೆಂಟ್ ಮಾಡ್ತಾರೆ. ಅಂದರೆ ನಾನೊಬ್ಬ ಆರ್ಟಿಸ್ಟ್ ಮಗ ಅನ್ನೋದು ಎತ್ತಿ ಸೈಡ್ಗೆ ಇಟ್ಟಾಗ, ನಾನೊಂದು ಪರ್ಫಾರ್ಮ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಫಸ್ಟು ಕೆಳಗಡೆಯಿಂದ ಮೇಲೆ ಗಂಟ ನೋಡ್ತಾರೆ, ಇವ್ನು ಯಾವ ಥರ ಬಟ್ಟೆ ಹಾಕಿದ್ದಾನೆ, ಇವ್ನು ಹಿಂಗಿದ್ದಾನೆ ಅಂತ. ಅದಾದಮೇಲೆ ನಮ್ಮ ಮಾತನ್ನ ಜಡ್ಜ್ ಮಾಡೇ ಮಾಡ್ತಾರೆ. ನನ್ನ ಕಾಸ್ಟ್ಯೂಮ್ ಡಿಸೈನರ್ ಚಂದನ್ನು ಅವ್ರು ಯಾವತ್ತೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಎಷ್ಟೊತ್ತಿಗೆ ಹೇಳಿದ್ರು ನೈಟು, ಪಾಪ ಇದನ್ನು ಚೇಂಜ್ ಮಾಡಬೇಕು ಬ್ರೋ, ಇದನ್ನು ಮಾಡಬೇಕು ಅಂತ ಹೇಳಿದಾಗ ಯಾವುದನ್ನು ಇಸ್ರೇಟ್ ಮಾಡ್ತೀರಾ, ಬ್ರೋ ಓಕೆ ಬ್ರೋ ಹಿಂಗೆ ಮಾಡೋಣ ಅಂತ ಹೇಳಿ ಪ್ರತಿಯೊಂದು ಕಾಸ್ಟ್ಯೂಮ್ ಡೇ 1 ಹಿಡ್ದು ಲಾಸ್ಟ್ ಬರೋ ಗಂಟನೂ ಸಕ್ಕದಾಗಿ ಮಾಡಿದ್ರು. ಅವರು ನಮ್ಮ ಟೀಮಲ್ಲಿ ಹೇಳ್ತೀನಿ, ಏನೋ ಕಾಸ್ಟ್ಯೂಮ್ ಅವಾರ್ಡ್ ಏನಾದ್ರು ಕೊಡೋ ಥರ ಇದ್ದರೆ ರಕ್ಷಕ ಕೊಡ್ಬೋದು, ರಕ್ಷಕ ಕಮಲ್. ಯಾಕಂದರೆ ಅವರಿಬ್ಬರು ನೀಟಾಗಿ ಅದನ್ನು ಮ್ಯಾಚ್ ಮಾಡಿಕೊಂಡು ಆ ಕಲರ್ ಡಿಫ್ರೆನ್ಸ್ ಆಗಿರ್ಬೋದು, ಫ್ಲೋರಲ್ ಪ್ರಿಂಟ್ಸ್ ಆಗಿರ್ಬೋದು, ಮತ್ತು ಅಟರ್ ಏನಂದರೆ ಆ ಥೀಮ್ ಏನಿದೆ ಆ ಥೀಮ್ ತಕ್ಕನಂಗೆ ಅವರಿಬ್ಬರು ಕಾಸ್ಟ್ಯೂಮ್ನ ಹಾಕೊಂಬರೋರು ಅಂತ. ಅದೇ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ನಂಗೆ ಕರೆಕ್ಟಾಗಿರ್ಬೇಕು ಫಸ್ಟು. ಅದಕ್ಕೋಸ್ಕರ ಅದೊಂದು ಖುಷಿ. ನಂಗೆ ಬಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ. ನಾನು ಹಾಕೊಂಡಾಗ ಆ ಬಟ್ಟೆ ಅದೊಂದು ನಮಗೊಂದು ಏನಂತಾರೆ ಒಂದು ಧೈರ್ಯ ಬರಬೇಕು. ನಾವು ಮಾತಾಡ್ತೀವಿ ಅಂದರೆ ನಾವು ಹಾಕಿರೋ ಒಳ್ಳೆ ಬಟ್ಟೆ ಇರಬೇಕು. ಆವಾಗಲೇ ನಂಗೆ ಒಂದು ಒಳ್ಳೆ ಗಟ್ಸ್ ಬರೋದು. ನೋಡಿ, ಇನ್ನೊಂದು ಶೋಗೆ ಹೋಗಿದ್ದೆ ನಾನು ಎಷ್ಟೋ ಕಷ್ಟ ಮಾಡಿ ಕಾಸ್ಟ್ಯೂಮ್ ಹಾಕೊಂಡು ಹೋಗಿದ್ದೆ. ಒಳಗಡೆ ಹೋಗೋದ್ಮೇಲೆ ಯಾವುದೋ ಒಂದು ಬಟ್ಟೆ ಕೊಟ್ಟರು ನನಗೆ ಆ ಪವರು ಇಲ್ಲ, ಎನರ್ಜಿನೂ ಇಲ್ಲ ಆ ಥರ ಮಾತಾಡಬೇಕು ಅಂತ ಹೇಳಿದಾಗ. ಅದೇ ನಾವು ಹಾಕೋ ಒಂದು ಬಟ್ಟೆನೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ಒಂದು ಶೋನಲ್ಲಿ ತಿಳಿಸ್ಕೊಟ್ಟಿದ್ದು. ಆ್ಯಂಡ್ ಅದು ಸ್ಟಾರ್ಟಿಂಗಲ್ಲಿ ಒಂದು 3-4 ಎಪಿಸೋಡ್ಸು ಕೋಇನ್ಸಿಡೆನ್ಸ್ ನನಗೆ ಗೊತ್ತಿರ್ತಾ ಇರಲಿಲ್ಲ, ಅದು ಹಂಗಂಗೆ ಮ್ಯಾಚ್ ಆಗಿಬಿಡ್ತಾ ಇತ್ತು. ಸೊ ಅದನ್ನು ನಾವು ಕಂಟಿನ್ಯೂ ಮಾಡಿದ್ದು ಅಷ್ಟೇ, ಗೊತ್ತಿಲ್ಲದೇ ಸೇಮ್ ಮ್ಯಾಚ್ ಆಗೋ ಥರನೇ ಹಾಕೊಂಡ್ಬಿಟ್ಟಿರ್ತಿದ್ವಿ. ಸೊ ಚೆನ್ನಾಗಿ ಕಾಣಿಸ್ತಾ ಬಂತು. ಸೊ ಪ್ರೆಸೆಂಟಬಲ್ ಆಗಿರುತ್ತೆ. ಸೊ ಹೆಂಗೂ ಶೋ ಮಾಡ್ತಾ ಇದ್ದೀವಿ, ಎಲ್ಲ ಥರದಲ್ಲೂ 100% ಕೊಡೋಣ, ನೋಡೋಕ್ಕೆ ಚೆನ್ನಾಗಿ ಕಾಣಿಸಿದ್ರು ಆಡಿಯನ್ಸ್ಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಂತ. ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಲ್ಲಿ ಔಟ್ಫಿಟ್ ಕಳಿಸಿದ್ರು ಕೂಡ ಅದಕ್ಕೆ ಮ್ಯಾಚ್ ಮಾಡಿಕೊಂಡು ಹಾಕೊಂಬರ್ತಾಯಿದ್ರು. ಸೊ ಡಿಸೈನರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾಯಿದ್ರು. ಹಾಗಾಗಿ ಎಲ್ಲ ತುಂಬ ಚೆನ್ನಾಗಿ ಬಂತು.